ನಮ್ಮೊಟ್ಟಿಗೆ ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ಹಂಚಿಕೊಳ್ಳುವುದಕ್ಕೆ ಕರ್ತನು ಕೊಟ್ಟಂತ ಈ ಸಮಯಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. I would like to praise God for giving me this wonderful time to be with you this morning. ಅದೇ ಸಮಯದಲ್ಲಿ ರೆವರೆಂಡ್ ಪ್ರಕಾಶ್ ಮತ್ತು ಪಾಸ್ಟರ್ ರವಿ ಇವರಿಬ್ಬರು ಬಹಳ ಹಳೆಯ ಪರಿಚಯ. ಅವರ ಯವನ ಪ್ರಾಯದಲ್ಲಿ ಅವರು ಸೇವೆಗೆ ಇನ್ನೂ ಪೂರ್ತಿ ಕಾಲಿಟ್ಟಿರಲಿಲ್ಲ, ಆವಾಗಲಿಂದಲೂ ಪರಿಚಯ. ಪ್ರಕಾಶ್ ಕಲಗಟ್ಟಿಗೆಯಿಂದ ಪರಿಚಯ ಇದ್ರೆ, ರವಿ ಹೆಚ್ಚು ಕಡಿಮೆ ಬಿಜಾಪುರದಿಂದ ಪರಿಚಯ. I know both of them for a long time. ಯವನಸ್ಥರಾಗಿರುವಾಗಲೇ when they were young, they followed him and they are faithfully serving him. ಅವರು ಯವನಸ್ಥರಿರುವಾಗಲೇ ಕ್ರಿಸ್ತನನ್ನ ಕಂಡುಕೊಂಡು ಕ್ರಿಸ್ತನ ಸೇವೆಯಲ್ಲಿ ಅವರಿಷ್ಟು ವರ್ಷಗಳವರೆಗೆ ಅವರಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನು ಅವರ ಸೇವೆಯನ್ನು ಆಶೀರ್ವದಿಸಿದ್ದಾನೆ, ಅಭಿವೃದ್ಧಿಪಡಿಸಿದ್ದಾನೆ ಮತ್ತು ಉಪಯೋಗಿಸ್ತಾ ಇದ್ದಾನೆ. ಅದೇ ವಿಶೇಷವಾದದ್ದು ಸೇವೆಯಲ್ಲಿ. ಬಹಳ ವಿಶೇಷವಾದದ್ದು ಏನಂದ್ರೆ ಕೊನೆವರೆಗೂ ನಾವು ನಿಂತುಕೊಂಡು ಇರುವಂಥದ್ದು. ಈಗ ನಾನು ಸೇವೆಗೆ ಬಂದು ಸುಮಾರು 51 ವರ್ಷಗಳಾಯ್ತು. ಸಣ್ಣ ಪ್ರಾಯದಲ್ಲಿ ನಾನು ಸೇವೆಗೆ ಬಂದೆ. 19 ವರ್ಷ ನಾನು ಸೇವೆಗೆ ಕಾಲಿಟ್ಟಾಗ 1970ರಲ್ಲಿ ನನ್ನ ಮೊದಲನೇ ಸ್ಥಳ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್. ಆಮೇಲೆ ಅಲ್ಲಿಂದ ಬಿಜಾಪುರ, ಬಾಗಲಕೋಟ್, ಹೀಗೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ಸಮಯ ಕಳೆದೆ. ಅನಂತರ ಬೇರೆ ಬೇರೆ ಕಡೆಯಲ್ಲಿ ಕರ್ತನು ಉಪಯೋಗಿಸಿದ, ನಡೆಸಿದ. ಹೀಗೆ ಬಹಳ ಒಂದು ವರ್ಷಗಳ ಒಂದು ಅನುಭವ ದೇವರು ಕೊಟ್ಟಿದ್ದಾನೆ. ಆ ಒಂದು ಅನುಭವದಲ್ಲಿ ಕಂಡುಕೊಂಡಂತ ಒಂದು ಸಂಗತಿ ಏನಂದ್ರೆ, ಕರ್ತನಿಗೆ ನಾವು ಕೊನೆಯವರೆಗೂ, ನಮ್ಮ ಉಸಿರಿನ ಕೊನೆಯ ಗಳಿಗೆವರೆಗೂ ನಾವು ನಂಬಿಗಸ್ತರಾಗಿ ನಿಂತುಕೊಳ್ಳುವಂತಹದ್ದು. ಆತನ ಸೇವೆ ಆಗಲಿ, ಆತನ ಸಾಕ್ಷಿ ಆಗಲಿ, ನಾವು ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ. It is very important for each one of us to be faithful to God even till the last breath of our lives. It's not an easy journey. ಸುಲಭವಾದಂಥ ದಾರಿ ಅಲ್ವೇ ಅಲ್ಲ. ಅನೇಕ ಸಾರಿ ಸಂದೇಹಗಳು ನಮ್ಮನ್ನ ಸುತ್ತಿಕೊಳ್ತವೆ. ಅನೇಕ ಸಾರಿ ಅನೇಕ ಪ್ರಶ್ನೆಗಳು ನಮ್ಮನ್ನು ಸುತ್ತಿಕೊಳ್ತವೆ. We will be assailed by many questions, many doubts. Journey seems to be indefinite when science is posing so many challenges before us. When medical science is challenging us in many ways. ಈ ಒಂದು ಲೋಕದಲ್ಲಿ ಬಹಳಷ್ಟು ವಿಷಯಗಳು ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಇರುವುದಕ್ಕೆ, ಮುಂದೆ ಹೋಗುವುದಕ್ಕೆ ಅನೇಕ ರೀತಿಯ ಸವಾಲುಗಳನ್ನ ನಮ್ಮ ಮುಂದೆ ತರ್ತದೆ. ಸುಲಭವಾದಂತಹ ದಾರಿ ಅಲ್ವೇ ಅಲ್ಲ. ಹೀಗೆ ಈ ಒಂದು ಸೇವೆಯಲ್ಲಿ ಈಗಾಗಲೇ ರೆವರೆಂಡ್ ಪ್ರಕಾಶ್ ಹೇಳಿದ ಹಾಗೆ, ನಾನು 70ರಲ್ಲಿ ಎಬ್ರಿಹಂ ಕ್ರುಸೇಡ್ ಮುಖಾಂತರವಾಗಿ ಒಬ್ಬ ಸಾಧಾರಣ ಒಂದು ಇವ್ಯಾಂಜಲಿಸ್ಟ್ ಹಾಗೆ ಮನೆಗೆ ಹೋಗಿ ಕರಪತ್ರ ಕೊಡುವಂತಹ ಕೆಲಸವನ್ನ, ಸೇವೆಯನ್ನ ನಾನು ಮಾಡಿದೆ. 5 ವರ್ಷ ಮಾಡಿದೆ. ಸೈಕಲ್ ಮೇಲೆ, ಅದು ಹಳೆ ಸೈಕಲ್ಗಳು ನಮಗೆ, ಅದ್ರ ಮೇಲೆ ಎಬ್ರಿಹಂ ಕ್ರುಸೇಡ್ ಅಲ್ಲಿ ಸುಮಾರು 26 ವರ್ಷ ಸೇವೆ ಮಾಡಿದೆ. ಆಮೇಲೆ 94ರಲ್ಲಿ ದೇವರು ಈ ಒಂದು ಟ್ರೈಬಲ್ಸ್ ದರ್ಶನವನ್ನ ಆತನು ಕೊಟ್ಟ. ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಸುವಾರ್ತೆಯನ್ನು ಕೇಳದೆ ಇರುವಂತಹ ಅನೇಕ ಜನರಿದ್ದಾರೆ. ನನಗೆ ಬಂದದ್ದು ಹೇಗೆ ಅಂದ್ರೆ, ಒಂದು ಸುಡಗಾಡ ಸಿದ್ಧರು ಅನ್ನುವಂಥ ಒಂದು ಹೆಸರು ಬಹಳ ವಿಚಿತ್ರವಾಗಿ ಕಾಣಿಸ್ತು. ಐ ಕೇಮ್ ಅಕ್ರಾಸ್ ವಿತ್ ಟ್ರೈಬಲ್ ಗ್ರೂಪ್ ಕಾಲ್ಡ್ ಸುಡಗಾಡ ಸಿದ್ಧರು. ಆಲ್ಮೋಸ್ಟ್ ಇಟ್ ಮೀನ್ಸ್ ಪೀಪಲ್ ಆಫ್ ದಿ ಬರಿಯಲ್ ಗ್ರೌಂಡ್ ಆರ್ ಕ್ರಿಮೇಷನ್ ಗ್ರೌಂಡ್. It was very disgusting name.
ಅದೊಂದು ಅಷ್ಟು ಚಂದವಾದಂಥ ಹೆಸರಾಗಿರಲಿಲ್ಲ. ಯಾಕಂದ್ರೆ ಎವ್ರಿಯಂ ಕ್ರುಸೇಡ್ ಅಲ್ಲಿ ನಾವು ಪ್ರತಿ ಮನೆಗೆ ಕರಪತ್ರ ಕೊಟ್ಟಿದ್ದೇವೆ ಅಂತ ಹೇಳಿದೆವು. ಆದ್ರೆ ಸುಡುಗಾಡು ಸಿದ್ರ ಮನೆಗೆ ಕೊಟ್ಟಿದ್ದೇವೆ ಅನ್ನುವಂಥದ್ದು ನನಗೆ ಇದಾಗ್ಲಿಲ್ಲ, ಖಚಿತವಾಗಲಿಲ್ಲ. ಅದಕ್ಕಾಗಿ ದೇವರಲ್ಲಿ ಒಂದು ಕುತೂಹಲ ಕೊಟ್ಟ, ಇವ್ರು ಯಾರು? ಹಾಗೆ ಈ ಒಂದು ಟ್ರೈಬಲ್ಸ್ ಕೆಲಸ ದೇವರು ಭಾರ ಕೊಟ್ಟ. ಏನಂದ್ರೆ ನಮ್ಮ ಮಧ್ಯದಲ್ಲಿ ಸುವಾರ್ತೆಯನ್ನ ಒಂದು ಸಾರಿಯೂ ಕೇಳದೇ ಇರುವಂತ ಜನರಿದ್ದಾರೆ. ನಾವು ಅವರ ಮಧ್ಯದಲ್ಲಿ ಸೇವೆಯನ್ನ ಮಾಡುವಂಥದ್ದು ಪ್ರಾಮುಖ್ಯ. ಯಾಕಂದ್ರೆ ಕ್ರಿಸ್ತನು ಬರ್ಬೇಕಂದ್ರೆ ಎಲ್ಲರಿಗೂ ಸ್ವಾರ್ಥ ಸಾರಲ್ಪಡುವುದು ಬಹಳ ಅವಶ್ಯ. It is very important before Christ coming that everyone should hear the gospel. ಅದು ದೇವರ ವಾಕ್ಯದ ಬೋಧನೆ. Everyone should hear the gospel. Every tongue should hear. ಅದಕ್ಕಾಗಿ ಏನಂದ್ರೆ ಈ ಒಂದು ಸೇವೆ ಭಾರವನ್ನು ದೇವರು ಕೊಟ್ಟ. ಅದಕ್ಕಾಗಿ ಇದನ್ನ ಈ ಸೇವೆನ 94ರಲ್ಲಿ ನಾವು ಸಣ್ಣದಾಗಿ ಪ್ರಾರಂಭ ಮಾಡಿದೆವು ಸುಡುಗಾಡು ಸಿದ್ಧರ ಮಧ್ಯೆ. ಈಗ 27ನೇ ವರ್ಷ ಇದು. ದಿಸ್ ಇಸ್ ದ 27th year we are stepping into. ಈ 27 ವರ್ಷಗಳಲ್ಲಿ ನಾನಾ ಕಡೆ ಕರ್ನಾಟಕ, ಛತ್ತೀಸ್ಗಢ, ಉತ್ತರ ಪ್ರದೇಶ್, ಅಸ್ಸಾಂ ಈ ಪ್ರದೇಶಗಳಲ್ಲಿ ವಿಧವಾದಂತಹ ಟ್ರೈಬಲ್ ಗ್ರೂಪ್ಸ್. We are working in Karnataka, Chhattisgarh, Uttar Pradesh and Assam in different tribal groups. ಇವರೆಲ್ಲರ ಮಧ್ಯದಲ್ಲಿ ಸ್ವಾರ್ಥ ಸೇವೆ ಪ್ರಾಮುಖ್ಯವಾಗಿ ಏನಂದ್ರೆ ಇವ್ಯಾಂಜಲಿಸಮ್ is the main tool what we are using in this ministry. ಪ್ರತಿಯೊಬ್ಬರು ಸ್ವಾರ್ಥೆಯನ್ನ ಕೇಳಬೇಕು ಅನ್ನುವಂಥ ಅವರ ಮಧ್ಯದಲ್ಲಿ ವಿಶೇಷವಾಗಿ God is doing wonderful miracles, healings and deliverance. ಅನೇಕರ ಮಧ್ಯದಲ್ಲಿ ಆಗುವಂತ ಕೆಲಸ ಏನಂದ್ರೆ ನಮ್ಮ ಸಭೆಗಳು ಬೆಳೀತಾ ಇರುವುದು ಪ್ರಾಮುಖ್ಯವಾಗಿ. ಹೌದು, ಅನೇಕರು ದುರಾತ್ಮನಿಂದ ಬಿಡುಗಡೆ ಮತ್ತು ಆರೋಗ್ಯವನ್ನು ಹೊಂದಿಕೊಳ್ಳುವಂಥದ್ದು ಮತ್ತು ಅದ್ಭುತಗಳನ್ನ ಅವರು ಹೊಂದುವಂಥದ್ದನ್ನ ನಾವು ನೋಡಿದ್ದೇವೆ. ಅದರೊಟ್ಟಿಗೆ ನಿಜವಾಗ್ಲೂ ಪಾಪದ ಪರಿಹಾರ, ರಕ್ಷಣೆ, ಆ ಒಂದು ಅನುಭವ, ಆ ಸತ್ಯಗಳನ್ನ ಜನರು ಕಂಡುಕೊಳ್ಳುವುದಕ್ಕೆ ಪ್ರಯಾಸ ಪಟ್ಟಿದೆ. ಈಗಲೂ ಏನಂದ್ರೆ ನಮ್ಮಲ್ಲಿ ಸೇವೆ ನಡೀತಾ ಇದೆ. ಕಂಟಿನ್ಯೂ ಟು ಪ್ರೇ. ಮತ್ತೆ ನೀವು ಸಹ ಯು ಆಲ್ಸೋ ಬಿ ಏನಂದ್ರೆ ಕ್ವೈಟ್ ಓಪನ್ ಅಪ್ ಯುವರ್ ಐಸ್, ಓಪನ್ ಅಪ್ ಯುವರ್ ಹಾರ್ಟ್ಸ್, ಓಪನ್ ಅಪ್ ಯುವರ್ ಹ್ಯಾಂಡ್ಸ್ ಟು ಸಿ ದಟ್ ಹೂ ಆರ್ ದೇರ್ ಇನ್ ಯೋರ್ ಮಿಸ್ಟ್, ದೇ ಹ್ಯಾವ್ ಹರ್ಡ್ ದ ಗಾಸ್ಪಲ್ ಇವನ್ ಒನ್ಸ್. ನಿಮ್ಮ ಮಧ್ಯದಲ್ಲಿಯೂ ಸಹ ಇನ್ನು ಸ್ವಾರ್ಥ ಕೇಳದೆ ಇರುವಂತವ್ರು ಎಷ್ಟು ಜನ ಇದ್ದಾರೆ. ಹಾಗೆ ಅವರ ಮಧ್ಯದಲ್ಲಿ ಸೇವೆ ಮಾಡುವಂಥದ್ದು ಪ್ರಾಮುಖ್ಯ. ಈ ಮುಂಜಾನೆ ವೇಳೆ ಅದು ನನ್ನ ಪ್ರಾಮುಖ್ಯವಾದ ಪ್ರಸ್ತಾಪ ಅಲ್ಲ. ಈ ಮುಂಜಾನೆ ವೇಳೆ ನಾನು ತಕ್ಕೊಂಡಂತ ಭಾಗ, ಯಾಕೆಂದ್ರೆ ನಾವು ಈ ಒಂದು ಪ್ಯಾಂಡಮಿಕ್, ಮಹಾಮಾರಿ ಅನ್ನುವಂಥ ಈ ಒಂದು ರೋಗ ನಮ್ಮೆಲ್ಲರಿಗೊಂದು ದೊಡ್ಡ ಪ್ರಶ್ನೆಯಾಗಿ ತೀರಿದೆ. ಕಳೆದ ವರ್ಷ ನಾವು ಬಹಳಷ್ಟು ಲೇಖನಗಳನ್ನ ನಮ್ಮ ರೂಪಾಂತರ ಪತ್ರಿಕೆ, we published many articles in our monthly magazine ರೂಪಾಂತರ and in English transformation. ಅದರಲ್ಲಿ ಬಹಳಷ್ಟು ಏನಂದ್ರೆ ಯಾವ ರೀತಿಯಲ್ಲಿ ಕೊರೋನಾ ವೈರಸ್ ಅಂಡ್ ದ ಬೈಬಲ್ ಎಂಬುದಾಗಿ, ಕೊರೋನಾ ವೈರಸ್ ಮತ್ತು ಬೈಬಲಿನ ಇಂಟರ್ಪ್ರಿಟೇಷನ್ ಏನು, ಯಾವ ರೀತಿಯಲ್ಲಿ ಸತ್ಯವೇದದಲ್ಲಿ ಅದರ ವಿಷಯದಲ್ಲಿ ನಾವು ಹೋಗ್ತೇವೆ ಎಂಬಂತಹ ವಿಷಯಗಳ ಕುರಿತಾಗಿ ಯೋಚಿಸ್ತಾ ಬಂದು ಅನೇಕರಿಗೆ ವಿಧವಾಗಿ. ಮೊನ್ನೆ ಒಬ್ಬ ಸಹೋದರಿ ಪ್ರಶ್ನೆ ಮಾಡಿದ್ರು, ಇದು ಯಾವಾಗ ಮುಗೀತದೆ, ವೆನ್ ಇಟ್ ವಿಲ್ ಎಂಡ್? ಈ ಪ್ಯಾಂಡಮಿಕ್, ಈ ಒಂದು ಮಹಾಮಾರಿ ಯಾವಾಗ ನಿಂತು ಹೋಗ್ತದೆ? ಆಮೇಲೆ ಎರಡನೇದಾಗಿ ಅವರ ಪ್ರಶ್ನೆ ಏನಾಗಿತ್ತು, ಹೂ ಇಸ್ ದಿ ಆಥರ್ ಆಫ್ ದಿಸ್? ಇಸ್ ಇಟ್ ಗಾಡ್ ಆರ್ ಸೇಟನ್? ಇದರ ಏನಂದ್ರೆ ಇದರ ಮೂಲ ಸೃಷ್ಟಿ ಯಾರು? ದೇವರದ, ಸೈತಾನಂದ? ಮತ್ತೆ ದೇವರಷ್ಟು ಪ್ರೀತಿ ಸ್ವರೂಪನಾಗಿರುವಾಗ ಮನುಷ್ಯನನ್ನ ಇಂಥ ಒಂದು ಬಾಧೆಗೆ, ಇಂಥ ಒಂದು ಕಣ್ಣೀರಿಗೆ, ಕಷ್ಟಕ್ಕೆ ದೇವರು ಒಳಗಾಗ ಮಾಡ್ತಾನ ಅನ್ನುವಂಥ ಪ್ರಶ್ನೆ.
ನಮ್ಮೆಲ್ಲರ ಮನಸ್ಸಿನಲ್ಲಿ ಬಂದು ಹೋಗುವಂತ ಪ್ರಶ್ನೆಗಳೇ. ವಿ ಆಲ್ ಪಜಲ್ ವಿತ್ ದಿಸ್ pandemic. Many people, they ask us, when this will end? Where is God in this pandemic? Who is the author of this? ಇದರ ಸೃಷ್ಟಿಕರ್ತನು ಯಾರು? ಅದಕ್ಕಾಗಿ ಈ ಸಮಯದಲ್ಲಿ, ನನಗೆ ಕೊಟ್ಟಿರುವಂಥ ಸಮಯದಲ್ಲಿ ನಾನು ಕೆಲವು ಪ್ರಾಮುಖ್ಯವಾದ ಅಂಶಗಳನ್ನು ಯೆಶಾಯನ ಪ್ರವಾದನ ಪುಸ್ತಕದಿಂದ ನಿಮ್ಮ ಮುಂದೆ ಇಡಲು ಇಷ್ಟಪಡ್ತೇನೆ. ಒಂದು ವೇಳೆ ಎಲ್ಲವನ್ನ ನಮಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಐ ವಿಲ್ ಬ್ರಿಂಗ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್ ಟು ಯುವರ್ ಫಾರ್ ಯುವರ್ ನಿಮ್ಮ ಒಂದು ಆತ್ಮೀಕವಾದ ಒಂದು ಜೀವಿತದ ಅಭಿವೃದ್ಧಿಗಾಗಿ ತರಲು ಇಷ್ಟಪಡ್ತೇನೆ. I would like to read a few verses. ಯೆಶಾಯದಲ್ಲಿ ಇರುವಂತಹ ಈ ಒಂದು ಪ್ರವಾದನೆಯ ವಿಷಯಗಳು ಬಹಳ ಹಳೆಯ ಪ್ರವಾದನೆಯ ವಿಷಯಗಳು, ಸುಮಾರು ಹೆಚ್ಚು ಕಡಿಮೆ 2,500 ವರ್ಷಗಳ ಹಿಂದೆ ಹೇಳಲ್ಪಟ್ಟಂತಹ ಪ್ರವಾದನೆಗಳು. ಯಾಕಂದ್ರೆ ಕ್ರಿಸ್ತನ ಮೊದಲ ಯೆಶಾಯನು ಈ ಪ್ರವಾದನೆಗಳನ್ನೇ ಹೇಳಿದ. ವಿಶೇಷವಾಗಿ ಯೆಶಾಯ 24, 25, 26, 27 ಈ 4 ಅಧ್ಯಾಯಗಳು ಏನಂತ ಹೇಳಿದ್ರೆ, ಇದರಲ್ಲಿ ಇನ್ನೂ ನೆರವೇರದೇ ಇರುವಂತಹ ಪ್ರವಾದನೆಗಳ ಕುರಿತಾಗಿ ನಾವು ನೋಡ್ತೇವೆ. ಇನ್ನು ನೆರವೇರದೇ ಇರುವಂತಹ ಪ್ರವಾದನೆಗಳು ಇದು ಏನಂದ್ರೆ, ಇಸ್ರಾಯೇಲ್ರ ವಿಷಯದಲ್ಲೇ ಆಗ್ಲಿ, ಇಲ್ಲವೇ ಅವರು ಸರಿಯಾಗಿ ಹೋಗುವಂತ ವಿಷಯದಲ್ಲೇ ಆಗ್ಲಿ, ಅವರ ಮೇಲೆ ಬರುವಂತಹ ತೀರ್ಪಿನ ವಿಷಯದಲ್ಲೇ ಆಗ್ಲಿ ಬರೆಯದೆ ಸಮಸ್ತ ಲೋಕವನ್ನ ತನ್ನ ದೃಷ್ಟಿಯಲ್ಲಿಟ್ಟುಕೊಂಡು, these are the prophecies, unfulfilled prophecies. Chapter 24 to 27 of Isaiah are unfulfilled prophecies, were spoken almost 2,500 to 2,800 years ago. They're not fulfilled. They're not spoken specifically about anything. Not specifically about Israel, not about Jewish nation. It is for everyone. ಇಡೀ ಲೋಕವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದಂಥ ಪ್ರವಾದನೆಗಳು ಇಲ್ಲಿದ್ದಾವೆ. ಇವುಗಳ ಅಭ್ಯಾಸ ನೀವು ಒಂದು ವೇಳೆ ಸೂಕ್ಷ್ಮವಾಗಿ, you have to be very observant while studying these prophecies. You need wisdom from God, wisdom and guidance and knowledge from the Holy Spirit. ಪರಿಶುದ್ಧಾತ್ಮನಿಂದ ನಿಮಗೆ ಆ ಒಂದು ಜ್ಞಾನ, ಆ ಒಂದು ತಿಳುವಳಿಕೆ ಅದರಲ್ಲಿ ಸಿಗ್ಬೇಕು. ದೇವರ ವಾಕ್ಯದಲ್ಲಿರುವಂತ ರಹಸ್ಯಗಳನ್ನ ತಿಳಿದುಕೊಳ್ಳುವಂತ. 24ನೇ ಅಧ್ಯಾಯದಲ್ಲಿ ಬರುವಾಗ ಇದರಲ್ಲಿರುವಂತ ಅನೇಕ ವಿಷಯಗಳನ್ನ ದೇ ವಿಲ್ ಬಿ ಫುಲ್ಫಿಲ್ಡ್ ಡ್ಯೂರಿಂಗ್ ದಿ ಟ್ರಿಬುಲೇಷನ್ ಟೈಮ್. ಇದರ ಒಂದು ವಿವರಣೆ ಏನಂತ ಹೇಳಿದ್ರೆ, ಇದು ಆ ಒಂದು ಲೋಕಕ್ಕೆ ಬರುವಂತಹ ಕಾಲದಲ್ಲಿ ನೆರವೇರುವಂತಹ ಪ್ರವಾದನೆಗಳು, ಪೂರ್ಣವಾಗಿ ನೆರವೇರುವಂತಹ ಪ್ರವಾದನೆಗಳಾಗಿವೆ. These prophecies may fulfill during the tribulation time. ಅಥವಾ 1000 ವರ್ಷದ ಆ ಒಂದು ಆಳ್ವಿಕೆಯ ಕಾಲಗಳಲ್ಲಿ ಆಗುವಂತಹ ವಿಷಯಗಳ ಕುರಿತಾಗಿ ನಾವು ನೋಡ್ತೇವೆ. ಆದ್ರೆ the partial fulfillment of these prophecies is happening now. ಇವುಗಳೇನಂತ ಹೇಳಿದ್ರೆ, ಇವುಗಳು ಸ್ವಲ್ಪ ಮಟ್ಟಿಗೆ ಈ ಪ್ರವಾದನೆಯ ಕೆಲವು ಅಂಶಗಳು ಈಗ ನೆರವೇರುವಂಥದ್ದನ್ನ ನಾವು ನೋಡ್ಬೋದು. ಅದಕ್ಕೆ ನಾವೇನು ಹೇಳ್ತೇವೆ ಅಂದ್ರೆ, ಶಾಡೋ ಫುಲ್ಫಿಲ್ಮೆಂಟ್ ಆಫ್ ದಿ ಪ್ರಾಫೆಸಿಸ್, ಛಾಯಾರೂಪದಲ್ಲಿ, ನೆರಳಿನ ಉಪಾಧಿಯಲ್ಲಿ ನೆರವೇರಲ್ಪಡುತ್ತಿರುವಂತಹ ಪ್ರವಾದನೆಗಳು ಎಂಬುದಾಗಿ. ಈ ಒಂದು 24ನೇ ಅಧ್ಯಾಯದಲ್ಲಿ ಎಲ್ಲವೂ ನಾನು ಓದ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇದರಲ್ಲಿ ಇನ್ನೂ ಅನೇಕ ವಿಷಯಗಳು ಈಗ ನೆರವೇರುವುದಿಲ್ಲ, ಅದು ಆಮೇಲೆ ನೆರವೇರ್ಲಿಕ್ಕಿರುವಂತಹ ವಿಷಯಗಳು. ಅದಕ್ಕಾಗಿ ಈಗ ಆಗುತ್ತಿರುವಂತಹ ವಿಷಯಗಳ ಕಡೆಗೆ ನಾವು ಗಮನ ಕೊಡುವ. ನಾನು ಓದ್ತೇನೆ, ಕನ್ನಡದಲ್ಲಿ ಓದ್ತೇನೆ. ಐ ವಿಲ್ ರೀಡ್ ಇಟ್ ಇನ್ ಕನ್ನಡ. ಇಫ್ ಯು ಹ್ಯಾವ್ ಇಂಗ್ಲಿಷ್ ಬೈಬಲ್ ಯು ಕ್ಯಾನ್ ರೆಫರ್ ಇಟ್. 24 verse 1. ಇಗೋ, ಯೆಹೋವನು ಲೋಕವನ್ನ ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ
ಅದರ ನಿವಾಸಿಗಳನ್ನ ಚದುರಿಸಿ ಬಿಡುವವನಾಗಿದ್ದಾನೆ. This prophecy speaks about almost about our times. I am going to ಏನಂತ ಹೇಳಿದ್ರೆ take away the shine, the attraction of this world. ಈ ಒಂದು ಲೋಕದಲ್ಲಿರುವಂತ ಆಕರ್ಷಣೆಯನ್ನ ನಾನು ತೆಗೆದು ಹಾಕ್ತೇನೆ, ಲೋಕವನ್ನ ವಿರೂಪಗೊಳಿಸ್ತೇನೆ, ಬರಿದು ಮಾಡ್ತೇನೆ. ಇದನ್ನ ನಾವು ನೋಡ್ತೇವೆ. This pandemic has gone through every nook and corner of the world. Maybe exceptions may be there, but it has gone to the nooks and corners of the world, and it has affected every human being, and everyone is startled. Everyone is so much overwhelmed, so much they are under, so much anxious about these things happening. ಈ ಒಂದು ವಿಷಯಗಳು ನಮ್ಮ ಮಧ್ಯದಲ್ಲಿ ನಡೆಯುವುದನ್ನು ನೋಡುವಾಗ ನೋಡ್ರಿ, ಲೋಕದ ಒಂದು ಅಟ್ರಾಕ್ಷನ್, ಹೌ ಮಚ್ ಅಟ್ರಾಕ್ಷನ್ ವಿ ಹ್ಯಾಡ್ ಅಬೌಟ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಮನುಷ್ಯನು ಇರುವುದಕ್ಕೆ ಬಹಳಷ್ಟು ಇಷ್ಟವನ್ನು ಪಟ್ಟ. ಆದ್ರೆ ದೇವರೇನು ಹೇಳ್ತಿದ್ದಾನೆ ಅಂದ್ರೆ, ನಾನು ಲೋಕವನ್ನು ಬರಿದು ಮಾಡ್ತೇನೆ ಮತ್ತು ವಿರೂಪಗೊಳಿಸ್ತೇನೆ. ಐ ವಿಲ್ ಟೇಕ್ ಅವೇ ದ ಶೈನ್, ದ ಅಟ್ರಾಕ್ಷನ್, whatever is there. ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ, ನಿವಾಸಿಗಳನ್ನ ಚದುರಿಸಿ ಬಿಡುವವನಾಗಿದ್ದೇನೆ. ಐ ವಿಲ್ ಸ್ಕ್ಯಾಟರ್ ದ ಪೀಪಲ್ ಎವ್ರಿವೇರ್. ನಾನು ಜನರನ್ನ ಅವರ ಸ್ಥಳಗಳಿಂದ, ಮೂಲವಾದ ಸ್ಥಳಗಳಿಂದ ಬೇರೆ ಬೇರೆ ಕಡೆಗೆ ಮೈಗ್ರೇಟ್ ಆಗುವುದನ್ನು ನಾವು ನೋಡ್ತೇವೆ. ಇಟ್ ಈಸ್ ಟ್ರೂ, ಇಟ್ ಈಸ್ ಟ್ರೂ. ನಾವು ಮೊನ್ನೆ ಮುಂಬೈಯಲ್ಲಿ ನೋಡಿದೆವು, 8 ಲಕ್ಷ ಜನ ಮೈಗ್ರೆಂಟ್ ವರ್ಕರ್ಸ್, ದೇ ವೆಂಟ್ ಬ್ಯಾಕ್ ಟು ದರ್ ಹೋಮ್ಸ್. ಪ್ರಿಯರೇ, ಇದೆಲ್ಲ ಆಗ್ತಾ ಇರುವುದು ಏನಂತ ಹೇಳಿದ್ರೆ, ಇಲ್ಲಿ ಈ ವಚನಗಳಲ್ಲಿ ನೀವು ನೋಡುವಾಗ ಈ ಅಕ್ಷರಸ ನಮ್ಮ ಕಾಲಗಳಲ್ಲಿ ಆಗ್ತಾ ಇರುವುದನ್ನು ನಾವು ನೋಡ್ತೇವೆ. ಐ ವಿಲ್ ಸಿ ದಟ್ ಪೀಪಲ್, ಚದುರಿಸಿ ಬಿಡ್ತೇನೆ ಅವರನ್ನು. ಆಮೇಲೆ ನೋಡಿ, ಆಮೇಲೆ ನಾವು ಏನಂತ ಹೇಳಿದ್ರೆ, ಈ ಒಂದು ವಿಷಯಗಳನ್ನ ನಾವು ನೋಡುವಾಗ, ಆಮೇಲೆ ಇಲ್ಲಿ ನಾವು ಯಾವ ರೀತಿಯಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ, 3ನೇ ವಚನ ನೋಡಿ, ಅದರಲ್ಲಿ ನಾ 2ನೇ ವಚನ ಆಮೇಲೆ ಬರ್ತೇನೆ ತಿರುಗಿ. ಇವರೆಲ್ಲ ಭೂಮಿಯು ಬಟ್ಟ ಬರಿದಾಗುವುದು, ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು. ನೋಡ್ರಿ, ಶಬ್ದವನ್ನ ನೋಡ್ರಿ, ಲೋಕ ಮತ್ತು ಭೂಮಿ ಅನ್ನುವಂಥ ಶಬ್ದದ ಕಡೆಗೆ ಗಮನ ಕೊಡ್ರಿ. ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಎವ್ರಿಬಡಿ. ಇದೆಲ್ಲ ಲೋಕದಲ್ಲಿರುವಂತ ಪ್ರತಿಯೊಬ್ಬರಿಗೆ ಇದು ಏನಂದ್ರೆ, ಇದು ಅನ್ವಯಿಸುವಂತಹ ಒಂದು ವಿಷಯ. ಏನಾಗ್ತದಂತೆ, ಲೋಕವನ್ನು ನಾನು ಭೂಮಿಯನ್ನ ಬಟ್ಟ ಬರಿದಾಗಿ ಮಾಡ್ತೇನೆ. ಐ ವಿಶ್ ನಾಟ್, ನಾ ಇದನ್ನ ಬಯಸುವುದಿಲ್ಲ. ದಟ್ ಮೀನ್ಸ್ ಎವ್ರಿ ಒನ್ ವಿಲ್ ಬಿ ವೈಪ್ಡ್ ಔಟ್. ಆದ್ರೆ ಅದೇ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕಕ್ಕೆ ಸಂಪೂರ್ಣ ಸುಲಿಗೆ ಆಗುವುದು. ಸುಲಿಗೆ ಅನ್ನುವಂಥ ಶಬ್ದದ ಕಡೆಗೆ ನೋಡ್ರಿ. ಆ ವಿಲ್ ಏನಂತ ಹೇಳಿದ್ರೆ, ಮನುಷ್ಯನ ಆರ್ಥಿಕ ವ್ಯವಸ್ಥೆಯನ್ನ ನಾನು ಸುಲಿಗೆ ಮಾಡ್ತೇನೆ. ಐ ವಿಲ್ ಟೇಕ್ ಅವೇ ದಟ್ ಪ್ರೈಡ್, ವಾಟ್ ಎವರ್ ದ ಪೀಪಲ್ ವೇರ್ ಹೋಲ್ಡಿಂಗ್ ಅಪಾನ್ ಇಟ್. ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ಹಣದ ಆ ಒಂದು ಮೋಹವನ್ನ ನಾನು ತೆಗೆದು ಹಾಕ್ತೇನೆ. ಯಾಕಂದ್ರೆ ನಾವು ಏನಾದ್ವಿ ಅಂದ್ರೆ, ಬರಬರುತ್ತಾ ದೇವರಿಗಿಂತಲೂ ಹೆಚ್ಚಾಗಿ ಧನವನ್ನ ಪ್ರೀತಿಸುವಂತ ಜನರಾದ ನಾವು. ದೇವರ ಮಕ್ಕಳೇ ಆಗಿರಲಿ ಅಥವಾ ಅನ್ಯರೇ ಆಗಿರಲಿ, ನಮ್ಮ ಜೀವಿತದಲ್ಲಿ ದೇವರಿಗಿಂತಲೂ ಅತ್ಯಧಿಕವಾಗಿ ನಾವು ಪ್ರೀತಿಸಿದ್ದು ಯಾವುದನ್ನಂದ್ರೆ ಧನವನ್ನ. ದೇವರ ವಾಕ್ಯ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ದೇವರನ್ನು ಧನವನ್ನು ಸೇವಿಸಲಾರೆ. ಯು ಕೆನ್ ನಾಟ್ ಏನಂದ್ರೆ, ಯು ಕೆನಾಟ್ ಗೋ ಆಫ್ಟರ್ both the things, money and God. I will take away that backbone. ಯಾವ ಒಂದು ವಿಷಯ ಮನುಷ್ಯನನ್ನ ಹೆಮ್ಮೆ ಪಡುವಂತೆ ಮಾಡ್ತದೋ ಅದನ್ನ ನಾನು ಸುಲಿಗೆ ಮಾಡ್ತೇನೆ. ನೋಡ್ರಿ, 4ನೇ ವಚನಕ್ಕೆ ಬನ್ನಿ. ಅಲ್ಲಿ ನಾವು ನೋಡ್ತೇವೆ, ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ. Yes, the God will make this world to go through this. ಏನಂತ ಹೇಳಿದ್ರೆ, in great grief and mourning.
ಬಹಳಷ್ಟು ಇವತ್ತು ಜನ ಬಯಸೋದು ಬಳಲಿ ಹೋಗಿದ್ದಾರೆ. ವೆನ್ ದಿಸ್ ವಿಲ್ ಎಂಡ್, ಯಾವಾಗ ಇದು ನಿಲ್ತದೆ, ವೆನ್ ಇಟ್ ವಿಲ್ ಎಂಡ್. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೆ ನಮ್ಮ ಸಭೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ಒಂದು ಸುಮಾರು 5 ಅಥವಾ 7 ವರ್ಷದ ಮಕ್ಕಳಿದ್ದಾರೆ. ಅವರು ಕೊರೋನಾ ಹೋಗ್ಲಿ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ನಾನು ನೋಡಿದ್ದೇನೆ. ಇಟ್ ಈಸ್ ಅ ಕ್ರೈ ಆಫ್ ಎವ್ರಿಬಡಿ, ಇಟ್ ಈಸ್ ಅ ಕ್ರೈ ಆಫ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮಿ. ನಮ್ಮೆಲ್ಲರ ಒಂದು ಏನಂದ್ರೆ ಕೂಗೇನಂದ್ರೆ, ದೇವ್ರೇ ಇದನ್ನ ನಿಲ್ಲಿಸು, ಸ್ಟಾಪ್ ಇಟ್ ಹಿಯರ್, ಸಾಕು ದೇವ್ರೇ ನಿಲ್ಲಿಸು. ಆಮೇಲೆ ನೋಡ್ರಿ 4ನೇ ವಚನ ನೋಡ್ರಿ, ಲೋಕವು ಕುಗ್ಗಿ ಹೋಗಿದೆ. ಐ ವಿಲ್ ಮೇಕ್ ಎವ್ರಿವನ್ is depressed. ಅವರು ಕುಗ್ಗಿ ಹೋಗುವಂತೆ ನಾನು ಮಾಡ್ತೇನೆ. ಇವತ್ತು ಹಣ ಮನುಷ್ಯನಿಗೆ ಪ್ರಾಮುಖ್ಯವಾಗಿ ಕಾಣ್ತಿಲ್ಲ, ಜೀವ ಉಳಿಸಿಕೊಳ್ಳೋದು ಪ್ರಾಮುಖ್ಯವಾಗಿದೆ. ಮನುಷ್ಯನು ಕುಗ್ಗಿ ಹೋಗುವಂತೆ ಮಾಡಿದ್ದಾನೆ. ವೈದ್ಯಕೀಯ ಸಹಾಯ ಬೇಕಾದಷ್ಟಿದೆ, ಬಟ್ ವಿ ಆರ್ ನಾಟ್ ಶೂರ್ ವೆದರ್ ವಿ ವಿಲ್ ಬಿ ಸರ್ವೈವ್ಡ್. ಆಮೇಲೆ ಲೋಕೋನ್ನತರು ಕಂಗೆಟ್ಟಿದ್ದಾರೆ. It speaks about politicians. What is happening among politicians? Lokonnatar, the very strong people of this world are very Lokonnatar. The politicians of this world can get it there. They don't know. There is no remedy. Do whatever you want. ಎಲ್ಲ ಕಡೆಯಲ್ಲಿ ನೀವು ನೋಡ್ರಿ, ನಾಯಕತ್ವಗಳನ್ನ ನೋಡ್ರಿ, ಎಲ್ಲಾ ಕಡೆ ಇರುವ ಪಾಲಿಟಿಷಿಯನ್ಸ್ ಗಳನ್ನ ನೋಡ್ರಿ, ನೀವು ರಾಜಕೀಯ ವ್ಯಕ್ತಿಗಳನ್ನ ನೋಡ್ರಿ. ಚೀನಾದಿಂದ ಹಿಡ್ಕೊಂಡು ನೀವು ಕೊನೆಯವರೆಗೂ ನೀವು ಭಾರತ ದೇಶದವರೆಗೆ ನೋಡೋದಾಗಿದ್ರೆ ಎಲ್ಲರೂ ಕಂಗೆಟ್ಟಿದ್ದಾರೆ. ಇಟ್ಸ್ ಸೋ ಪಝಲಿಂಗ್ ಇನ್ ದ ಮೂವ್ಮೆಂಟ್ಸ್ ಫಾರ್ ಎವ್ರಿಬಡಿ. ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ, ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು? ಇದು ದೇವರಿಂದ ಬಂತ, ಸೈತಾನನಿಂದ ಬಂತ? ದೇವರ ವಾಕ್ಯ ಹೇಳ್ತದೆ 3ನೇ ವಚನದಲ್ಲಿ ಬರುವಾಗ, ಯೆಹೋವನೇ ಇದನ್ನ ನುಡಿದಿದ್ದಾನೆ. ಗಾಡ್ ಓನ್ಲಿ ಸ್ಪೋಕ್ ದೀಸ್ ಥಿಂಗ್ಸ್. ಯಾಕಂದ್ರೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ದೇರ್ ಆರ್ 2 ವಿಲ್ಸ್ ಆಫ್ ಗಾಡ್. ದೇವರ ಚಿತ್ತಗಳು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ದೇವರ ಚಿತ್ತ ಅಲ್ಲ, ದೇವರ ಚಿತ್ತಗಳು. ದೇರ್ ಆರ್ 2 ವಿಲ್ಸ್ ಆಫ್ ಗಾಡ್. ದೇವರ ಚಿತ್ತಗಳು ಅನ್ನುವಂಥದ್ದು 2 ವಿಷಯಗಳು. ಒಂದು ಏನಂತ ಹೇಳಿದ್ರೆ, ದ ಡಿಸೈರಿಂಗ್ ವಿಲ್ ಆಫ್ ಗಾಡ್, ದೇವರೇ ಇಷ್ಟಪಡುವಂಥ ವಿಷಯಗಳು, ದೇವರು ಇಷ್ಟಪಟ್ಟು ಮಾಡುವಂತಹ ವಿಷಯಗಳು. ಈಗ ದೇವರು ನಮ್ಮನ್ನು ಪ್ರೀತಿಸ್ತಾನೆ, ಬಿಕಾಸ್ ಇಸ್ ಲವಿಂಗ್ ಗಾಡ್. ಆತನು ಪ್ರೀತಿ ಸ್ವರೂಪನು, ನನ್ನನ್ನು ನಿಮ್ಮನ್ನು ಪ್ರೀತಿಸ್ತಾನೆ. ದಟ್ ಈಸ್ ಹಿಸ್ ಡಿಸೈರಿಂಗ್ ವಿಲ್. ದೇವರ ಹೃದಯದ ಆಳವಾದ ಚಿತ್ತ ಏನಪ್ಪ? ಆತನಲ್ಲಿ ಪ್ರೀತಿ ತುಂಬಿಕೊಂಡಿದೆ. ದೇವರು ಲೋಕವನ್ನು ಪ್ರೀತಿ ಮಾಡ್ತಾನೆ, ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ದಟ್ ಈಸ್ ದಿ ಡಿಸೈರಿಂಗ್ ವಿಲ್ ಆಫ್ ಗಾಡ್. ಇನ್ನೊಂದಿದೆ, ದ ಪರ್ಮಿಸಿವ್ ವಿಲ್ ಆಫ್ ಗಾಡ್. ಅಂದ್ರೆ ದೇವರು ಒಂದು ವೇಳೆ ದ ಪರ್ಮಿಸಿವ್ ವಿಲ್ ಆಫ್ ಗಾಡ್ ಅಂತ ಹೇಳಿದ್ರೆ, ದೇವರು ಅದಕ್ಕೆ ಎಸ್ ಅಂತಾನೂ ಹೇಳುವುದಿಲ್ಲ, ನೋ ಅಂತಾನೂ ಹೇಳುವುದಿಲ್ಲ. ಬಟ್ ಗಾಡ್ ಅಲೌಸ್ ಥಿಂಗ್ಸ್ ಟು ಹ್ಯಾಪನ್. ಆದ್ರೆ ದೇವರು ಅದು ಆಗುವಂತೆ ಬಿಟ್ಟು ಕೊಡ್ತಾನೆ. ಯೋಬನ ವಿಷಯದಲ್ಲಿ ತಕ್ಕೊಳ್ಳಿ. ಯಾಕಂದ್ರೆ ಸೈತಾನನಿಗೆ ಎಲ್ಲ ವಿಶ್ವದ ಮೇಲೆ ಅವನ ಅಧಿಕಾರ ದೇವರು ಕೊಟ್ಟಿಲ್ಲ. ಒಬ್ಬ ಯೋಬನ ಮೇಲೆ ಅಧಿಕಾರ ಕೊಡಬೇಕಾದ್ರೂ ಯೋಬನು ದೇವರ ಅನುಮತಿಯನ್ನು ತಗೊಳ್ಬೇಕಾಯ್ತು. ಇಟ್ ಈಸ್ ದಿ ಪರ್ಮಿಸಿವ್ ವಿಲ್ ಆಫ್ ಗಾಡ್. ದೇವರು ಅನುಮತಿಯನ್ನ ಕೊಡುವಂಥದ್ದು. ಆಗ್ಲಿ, ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್, ಡೂ ಇಟ್. ಅದಕ್ಕಾಗಿ ಏನಂದ್ರೆ, ಇಲ್ಲಿ ನಾವು ನೋಡ್ತೇವೆ ಅಂದ್ರೆ, ದೇವರು ಇದನ್ನ ಕೊರೋನಾ ವೈರಸ್ ಅನ್ನು ಸೃಷ್ಟಿ ಮಾಡಿ ಕಳಿಸ್ಲಿಲ್ಲ. ಬಟ್ ಹಿ ಹ್ಯಾಸ್ ಅಲೌಡ್ ದಿಸ್ ಥಿಂಗ್ ಟು ಹ್ಯಾಪನ್ ಫಾರ್ ಸಮ್ ರೀಸನ್. ಮೇ ನ್ಯಾಚುರಲ್ ಫಿನಾಮಿನಾ, ಒಂದು ವೇಳೆ ಸ್ವಾಭಾವಿಕವಾಗಿ ಸೃಷ್ಟಿಯ ಮೂಲಕವಾಗಿ ಆಗುವಂತ ವಿಷಯವು, ಅಥವಾ ಭೂಕಂಪಗಳ ಹಾಗೆ, ಅಥವಾ ಮಹಾಪ್ರವಾಹಗಳ ಹಾಗೆ, ಇಟ್ ಮೇ ಬಿ. ಆದ್ರೆ ಇಲ್ಲೇನಂದ್ರೆ, ಇದು ದೇವರ ಚಿತ್ತ ಎಂಬುದಾಗಿ, ದೇವರ ಡಿಸೈರಿಂಗ್ ವಿಲ್ ಅಲ್ಲ. ಇದು ದೇವರು ತಾನೇ ಇಷ್ಟಪಟ್ಟು ಮಾಡುವಂತ ಕೆಲಸ ಅಲ್ಲ, ಆದ್ರೆ ನಮ್ಮ ಜೀವಿತಗಳಲ್ಲಿ ಅನುಮತಿಯನ್ನ ಕೊಡುವಂತ ವಿಷಯಗಳು.
ಯಾಕಂದ್ರೆ ಯೇಸು ಕ್ರಿಸ್ತನು ತಾನೇ ಹೇಳ್ತಾನೆ, ನಿಮ್ಮ ಒಂದು ಕೂದಲು ಸಹ ಬೆಳಬೇಕಾದ್ರೆ ದೇವರ ಚಿತ್ತವಿಲ್ಲದೆ ಬೀಳುವುದಿಲ್ಲ. ಅದಕ್ಕಾಗಿ ದೇವರ ಏನಂದ್ರೆ ದೇವರ ಅನುಮತಿಯನ್ನ ಒಂದು ವೇಳೆ ಕೊಟ್ಟಿರುವಂತ ಅಂಶವೇ ಆಗಿರಬಹುದು. ವೇರ್ ಗಾಡ್ ಇಸ್ ನಾಟ್ ಸೇಯಿಂಗ್ ಎಸ್ ಆರ್ ನೋ, ಬಿಕಾಸ್ ವರ್ಡ್ ಆಫ್ ಗಾಡ್ ಇಸ್ ವೆರಿ ಕ್ಲಿಯರ್. ನೀವು ಒಂದು ವೇಳೆ ಪ್ರಲಾಪಗಳನ್ನು, ಯೆರೆಮೀಯನ ಪ್ರಲಾಪ 3:33 ಓದುವಾಗ ನೀವು ನೋಡ್ತೀರೇನಂದ್ರೆ, ನರಜನ್ಮದವರನ್ನ ವ್ಯಥೆಗೊಳಿಸುವುದಾಗಲಿ ಬಾಧಿಸುವುದಾಗಲಿ ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ. God speaks very clearly that I'm not interested, I'm not pleased to see people suffering or afflicted. 3:33 ಬಹಳ ಚಂದವಾಗಿ in the Lamentations you see that verse, I'm not interested in afflicting people. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿರುವುದರಿಂದ ನಮ್ಮನ್ನು ವ್ಯಥೆಗೊಳಿಸುವುದಕ್ಕೆ ಆತನು ಇಷ್ಟಪಡ್ತಾನೆ ಎಂಬುದಾಗಿ ಅಲ್ಲ. ಇರ್ಲಿ, ಆದ್ರೆ ಇದು ಒಂದು ವೇಳೆ ಇಟ್ ಈಸ್ ಮೇ ಬಿ ದ ಪರ್ಮಿಸಿವ್ ವಿಲ್ ಆಫ್ ಗಾಡ್, ದೇವರು ಅನುಮತಿಯನ್ನ ಕೊಟ್ಟಿರುವಂತಹ ವಿಷಯ, ಪ್ರಾಕೃತಿಕವಾಗಿ ಬಂದಂತಹ ವಿಷಯ, ಅಂಶವೇ ಆಗಿರಬಹುದು. ಮತ್ತೆ ನೋಡಿ ಇಲ್ಲಿ ಏನಂತ ಹೇಳಿದ್ರೆ, ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತದೆ. ಏನಂತ ಹೇಳಿದ್ರೆ, ಇಲ್ಲಿ ಎಂತ ವಿಷಯಗಳು ನಡೀತದೆ ನೋಡಿ. ಇದು ಯಾರಿಗೆ ಅನ್ವಯವಾಗ್ತದೆ? ಹೂ ವಿಲ್ ಬಿ ಪನಿಷ್ಡ್, ಹೂ ವಿಲ್ ಗೋ ಥ್ರೂ ದಿಸ್ ಅಫ್ಲಿಕ್ಷನ್ಸ್. ಇದರಲ್ಲಿ ಎಲ್ಲರೂ ಇದ್ದಾರೆ. 2ನೇ ವಚನ ನೋಡಿ, ಇಟ್ಸ್ ವೆರಿ ಕ್ಲಿಯರ್ that everyone is included. When such things happens, it is an universal application takes place. A universal application will be upon everybody. ಯಾರ ಮೇಲೆ ಅಂತೆ? ಪ್ರಜೆಗಳ ಮೇಲೆ, ಯಾಜಕರ ಮೇಲೆ, ಇನ್ಕ್ಲೂಡಿಂಗ್ ಅಸ್, ದೇವರ ಸೇವಕರ ಮೇಲೆ, ದಾಸನ ಮೇಲೆ, ದಣಿಯ ಮೇಲೆ, ತೊತ್ತು, ಯಜಮಾನಿ, ಕೊಳ್ಳುವವ, ಮಾರುವವ, ಸಾಲ ಕೊಡುವವ, ತರುವವ, ಬಡ್ಡಿ ತೆಗೆಯುವವ, ತೆರುವವ, ಇವರೆಲ್ಲರಿಗೂ ಒಂದೇ ಗತಿ ಆಗೋದು. ದಿಸ್ ಹ್ಯಾಸ್ ದಿ ಯೂನಿವರ್ಸಲ್ ಅಪ್ಲಿಕೇಶನ್. ಸರ್ವರಿಗೂ ಒಂದೇ ರೀತಿಯಲ್ಲಿ ಆಗುವಂತ ವಿಷಯ. ಈ ಅನುಮತಿ ಏನಂದ್ರೆ ಇವ್ರಿಗಿಲ್ಲ, ದೇವರ ಮಕ್ಕಳಿಗೆಲ್ಲ, ಇವ್ರಿಗೆ ಮಾತ್ರ ಆಗ್ತದೆ, ಹಾಗೇನಿಲ್ಲ. ಇಟ್ ಇಸ್ ನಾಟ್ ಏನಂದ್ರೆ ಇಟ್ಸ್ ಲೈಕ್ ದಟ್. ಇದು ಎಲ್ಲರಿಗೆ ಯೂನಿವರ್ಸಲ್ ಅಪ್ಲಿಕೇಶನ್ಸ್ ಟೇಕ್ಸ್ ಪ್ಲೇಸ್. ಕ್ರಿಸ್ತನು ಇದರಲ್ಲಿ ಬರುವಾಗ ಮತ್ತಾಯ 5:35 ಅಂತ ನೆನೆಸ್ತೇನೆ, ಅಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಏನಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಸೂರ್ಯನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತನ್ನ ಬೆಳಕನ್ನ ಆತನು ಹರಿಸುತ್ತಾನೋ ಹಾಗೆಯೇ ಮಳೆಯು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಸುರಿಸಲ್ಪಡುವ ಹಾಗೆ ಇಟ್ ಹ್ಯಾಸ್ ಅನ್ ಯೂನಿವರ್ಸಲ್ ಅಪ್ಲಿಕೇಶನ್. ಇದು ಎಲ್ಲರಿಗೆ ಅನ್ವಯಿಸುವಂತಹ ವಿಷಯ. ಪ್ರಿಯರೇ, ನಾವಿದನ್ನ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ ತಿಳ್ಕೊಳ್ಳಬೇಕಾದದ್ದೇನಂದ್ರೆ, ಎಸ್, ಎವ್ರಿ ಒನ್ ಈಸ್ ಇನ್ಕ್ಲೂಡೆಡ್ ಇನ್ ದಿಸ್. ಏನಂದ್ರೆ ಇನ್ ದಿಸ್ ಈವೆಂಟ್, ಈ ಒಂದು ಸಂಭವದಲ್ಲಿ ನಾವೆಲ್ಲರೂ ಇದಕ್ಕೆ ಗುರಿಯಾಗುವಂಥವರು ಆಗಿದ್ದೇವೆ. ನೋಡಿ, ಇಲ್ಲಿ ಯಾರ್ಯಾರಿಗೆ ಇದು ಅನ್ವಯಿಸ್ತದೆ ಅಂತ ಹೇಳಿದ್ರೆ, ದ್ರಾಕ್ಷಾರಸವನ್ನ ಅವರನ್ನು ಸಹ ದೇವರು ನರಳಿಸ್ತಾನೆ ಎಂಬುದಾಗಿ. ದೋಸ್ ಹೂ ಆರ್ ಅಡಿಕ್ಟೆಡ್ ಟು so many things, God will make them to go through that pain and affliction. ಆಮೇಲೆ ಎಂಟರ್ಟೈನ್ಮೆಂಟ್ ವರ್ಲ್ಡ್, ಆತನ ಮನೋರಂಜನೆ ಜಗತ್ತನ್ನ ದೇವರು ಈ ಸಮಯದಲ್ಲಿ ಏನಂದ್ರೆ ನೋವುಂಟು ಮಾಡುವನಾಗಿದ್ದಾನೆ. ಇರ್ಲಿ, ಯಾಕಂತ ಹೇಳಿದ್ರೆ ಈ ವಿಷಯಗಳು ನಾವು ಅದನ್ನ ಗಂಭೀರವಾಗಿ ನಾವು ಇದನ್ನ ತಕ್ಕೊಂಡು ಇವುಗಳ ವಿಷಯದಲ್ಲಿ ನಾವು ಯೋಚಿಸ್ಬೇಕು. ಎಲ್ಲ ಮನುಷ್ಯನಿಗೆ ಯಾವುದನ್ನ ಮನುಷ್ಯನ ಇಷ್ಟಪಡ್ತಾ ಇದ್ದ. ನನ್ನ ಸಹೋದರೊಬ್ರು ನನಗೆ ಫೋನ್ ಮಾಡಿದಾಗ ಅವ್ರು ಹೀಗೆ ಹೇಳಿದ್ರು, ನಾವು ರೆಸಾರ್ಟ್ಗೆ ಹೋಗಿದ್ದೆವು, ಹೋಗಿ ಹಿಂದೆ ಬರುವಾಗ ನನಗೆ ಕೊರೋನಾ ಆಯ್ತು.
ನೋ ಪ್ಲೇಸ್ ಇಸ್ ಏನಂದ್ರೆ ಸೇಫರ್ ಪ್ಲೇಸ್. ನಾವು ಯಾವುದೇ ಒಂದು ಒಳ್ಳೆ ಸ್ಥಳ ಇದೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಇಲ್ಲ. ಈಗ ಅಂತ ಒಂದು ಸ್ಥಿತಿ ಎನ್ನ ದೇವರು ದೂರ ಇಟ್ಟಿದ್ದಾನೆ. ಒಬ್ಬರು ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು. ನೀವು ಈ ಒಂದು ಅಧ್ಯಾಯದಲ್ಲಿ ಓದುವಾಗ ನೀವು ಅದನ್ನು ಓದ್ತೀರೇನಂದ್ರೆ, ಒಬ್ಬರು ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಯಾರು ನೋಡಿ, 10ನೇ ವಚನ ಹೇಳ್ತದೆ, ಯಾರೂ ಹೋಗದಂತೆ ಪ್ರತಿಯೊಂದು ಮನೆಯೂ ಮುಚ್ಚಿದೆ. ಸೊ ಗಾಡ್ ವಿಲ್ ಸ್ಟಾಪ್ ಅಸ್ ಫ್ರಮ್ ಗೋಯಿಂಗ್ ಟು ಏನಂತ ಹೇಳಿದ್ರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗದಂತೆ ನಿಲ್ಲಿಸ್ತಾನೆ. This is what we are all going through, and this is what we are experiencing these days. ಇರ್ಲಿ, ಆಮೇಲೆ ನಾವು ನೋಡುವಾಗ ಏನಂತ ಹೇಳಿದ್ರೆ, ಈ ಒಂದು ಸಂಕಷ್ಟಗಳ ವಿಷಯ ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ತುಂಬಾ ಇದೆ. ನೀವು ಅದನ್ನು ಓದ್ತಾ ಹೋಗೋದಾದ್ರೆ ಭಯ ಉಂಟಾಗ್ತದೆ. ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ಎವ್ರಿಥಿಂಗ್ ಔಟ್ ಆಫ್ ದಿಸ್ ಚಾಪ್ಟರ್, ಔಟ್ ಆಫ್ ದಿಸ್ ಆಲ್ 4 ಚಾಪ್ಟರ್ಸ್. ಬಹಳ ಕಷ್ಟಕರವಾದಂತ ಅಧ್ಯಾಯಗಳು, ಕಷ್ಟಕರವಾದಂತ ಪ್ರವಾದನೆಗಳು. ಇವುಗಳನ್ನ ಒಂದು ವೇಳೆ ನಾವು ತಕ್ಕೊಳ್ಳೋದಾಗಿದ್ದಲ್ಲಿ, if we can apply them today, it will be very difficult for us to go through all these things. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 17ನೇ ವಚನ ನೋಡ್ರಿ, ಭೂನಿವಾಸಿಯೇ, ಭಯವು, ಗುಂಡಿಯು, ಬಲೆಯು ನಿನಗೆ ಕಾದಿವೆ. 3 things God speaks about: fear and ಏನಂತ ಹೇಳ್ತಾನೆ, pit and also snare. 3 ವಿಷಯಗಳು ಮನುಷ್ಯನನ್ನ ಬಾಧಿಸ್ತದೆ. We have to be very careful. I'm asking God, ದೇವರೇ ಬಲೆ ತರಬೇಡ ಸಾಕು. ಗುಂಡಿವರೆಗೆ ಎಷ್ಟೋ ಜನರು ಇವತ್ತು ತಲೆಗಳು ಉರುಳಿ ಹೋಯ್ತು. ನನಗೆ ಪ್ರಿಯವಾದಂತ, ನನಗೆ ಗೊತ್ತಿರುವಂತ ಅನೇಕ ಸೇವಕರು, ಅನೇಕ ದೇವರ ಮಕ್ಕಳು ಈ ಲೋಕವನ್ನ ಇದರಿಂದ ಬಿಟ್ಟು ಹೋಗ್ಬೇಕಾಯ್ತು. ಬಹಳ ದುಃಖ, ಬಹಳ ವ್ಯಸನ. ನಾವೊಂದು ವೇಳೆ ಯೆರೆಮೀಯನು ಹೇಳಿದಂತೆ, ನಾವು ಉಳಿದಿರುವುದು ಯೆಹೋವನ ಕರುಣೆ ಅಷ್ಟೇ. There is nothing else we can boast about ourselves. Only we can say it is because of his mercies we are being spared. ನಾವು ಆತನ ಕೃಪೆಯಿಂದ ನಾನು ಮತ್ತು ನೀವು ಇದಾಗಿದ್ದೇವೆ. ಇದಕ್ಕೆ ಕಾರಣ ಏನು? ವಾಟ್ ಇಸ್ ದಿಸ್? ವೈ ದಿಸ್ ಇಸ್ ಹ್ಯಾಪನಿಂಗ್ ಟು ಅಸ್? 5ನೇ ವಚನ ನಮಗೆ ಹೇಳ್ತದೆ ಏನಂದ್ರೆ, ಭೂ ನಿವಾಸಿಗಳು ದೈವಾಜ್ಞೆಗಳನ್ನ ಮೀರಿದ್ದಾರೆ. ಆಮೇಲೆ ದೈವಾಜ್ಞೆಗಳನ್ನ ಮೀರಿ ನಿಯಮಗಳನ್ನ ಅತಿಕ್ರಮಿಸಿದ್ದಾರೆ. They are broken. People have broken God's commandment and also God's laws. ದೇವರ ನಿಯಮಗಳು ಅತಿಕ್ರಮಣವಾಗಿದೆ. ಮತ್ತು 3ನೇದಾಗಿ ಏನಂತ ಹೇಳಿದ್ರೆ, ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದಾರೆ. The covenant which we have with God is been broken. ದೇವರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಇದಾಗಿದೆ ಎಂಬುದಾಗಿ. ಆದ್ರೆ ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ಆಲ್ ಆಫ್ ಅಸ್. ಯಾಕಂದ್ರೆ ಇದೆಲ್ಲ ಇದು ಕೇಳುವಾಗ ಅಷ್ಟೇ ನಮ್ಗೆ ಯಾರಿಗೂ ಸಂತೋಷ ಆಗೋದಿಲ್ಲ. ಯಾಕಂದ್ರೆ ಇದು ನಮಗೆ ಇನ್ನಷ್ಟು ಏನಂತ ಹೇಳಿದ್ರೆ ಆದರಣೆಯನ್ನು ಕೊಡದೇ ಇರುವಂತ ಒಂದು ವಿಷಯ. ಆದ್ರೆ ಒಂದು ವಿಷಯ, ಇವುಗಳ ಹಿಂದೆ ದೇವರ ಉದ್ದೇಶ, ವಾಟ್ ಗಾಡ್ ಇಂಟೆಂಟ್ಸ್. ದೇವರ ಅನುಮತಿಯನ್ನು ಕೊಟ್ಟಿದ್ದಾನೆ ನಿಜ. ಆದ್ರೆ ಇಷ್ಟೊಂದು ಜನ ಸಾಯುವಾಗ God is telling us something else. This is not my purpose or plans for you. ನಿನಗಾಗಿ ಅಥವಾ ಜನರಿಗಾಗಿ ನಾನು ಇದನ್ನ ಸೃಷ್ಟಿ ಮಾಡಲಿಲ್ಲ. ಇದರ ಹಿಂದೆ ಇರುವಂತ ಉದ್ದೇಶ, ಏನೇ ಅನಾಹುತವಾಗಲಿ ಅವರೇ, ಎನಿ calamities take place, whether they are natural calamities, whether they are deliberately done by humans or whatever it is, but take it as ಏನಂತ ಹೇಳಿದ್ರೆ ರಿಮೈಂಡರ್ ಫ್ರಮ್ ಗಾಡ್. ದೇವರಿಂದ ಏನೋ ಒಂದು ವಿಷಯ ನನಗೆ ನಿಮಗೆ ದೇವರು ತಿಳಿಸಲು ಇಷ್ಟಪಡ್ತಾರೆ. ಅದನ್ನೇ ನಾವು ಈ ಸಮಯದಲ್ಲಿ ಏನಂದ್ರೆ ಲೆಟಸ್ ಏನಂದ್ರೆ ಟರ್ನ್ ಅವರ್ ಅಟೆನ್ಷನ್. Yes, this thing is happening. That's not the end of everything, because God is saying, I'm loving God, I'm forbearing God. ನಾನು ಸಹಿಸುವಂತ ದೇವರು, ನಾನು ಕ್ಷಮಿಸುವಂತ ದೇವರು, I'm a forgiving God. But here ಏನಂದ್ರೆ I'm very loving God. I don't want to afflict you. ನಿಮ್ಮನ್ನ ವ್ಯಥೆಪಡಿಸುವುದಾಗ್ಲಿ ಬಾಧಿಸುವುದಾಗ್ಲಿ ದೇವರ ಇಷ್ಟವಲ್ಲ. It is not the desiring will of God. This is happening for some reasons. Somehow we are all going through this.
But at this time, what can we do? ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1-5 ವಚನದಲ್ಲಿ ಕ್ರಿಸ್ತನು 2 ಶಬ್ದಗಳನ್ನು ಹೇಳ್ತಾನೆ. ಯಾಕಂದ್ರೆ ಜನರು ಅಂದುಕೊಂಡ್ರು ಏನಂದ್ರೆ ಅಲ್ಲಿ ಅನಾಹುತ ನಡೀತದೆ. ಒಂದು ಪಿಲಾತುನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಗಲಿಲಾಯದವರ ರಕ್ತವನ್ನ ಅವರ ಯಜ್ಞಗಳಲ್ಲಿ ಬಲಿ ಮಾಡಿ ಅದನ್ನ ದೇವರಿಗೆ ಅರ್ಪಿಸ್ತಾನೆ. ಅದು ಯಜ್ಞ ಬಾಹಿರವಾದಂತ ಒಂದು ಯಜ್ಞ. ಯಾಕಂದ್ರೆ ಯಹೂದ್ಯರು ಮನುಷ್ಯನ ರಕ್ತವನ್ನ ಸೇರಿಸಿ ಯಜ್ಞಾರ್ಪಣೆ ಮಾಡುವುದಿಲ್ಲ. ಮತ್ತೆ ಎರಡನೇದು, ಆ ಒಂದು ಸಿಲೋವಾಮಿನಲ್ಲಿ ಬುರುಜು ಬಿದ್ದು 18 ಜನ ಸಾಯ್ತಾರೆ. ಅದಕ್ಕೆ ಜನ ಅಂದ್ಕೊಂಡದೇನೆಂದ್ರೆ ಏನೋ ಅವ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಆ ಶಿಕ್ಷೆ ದೇವರವ್ರಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ. ದೇರ್ ಇಸ್ ನೋ ನೀಡ್ ಫಾರ್ ಅಸ್ ಟು ಜಡ್ಜ್. ಅಲ್ಲಿ 2 ಕಡೆಯಲ್ಲಿ ಯೇಸು ಕ್ರಿಸ್ತನೇ ಹೇಳ್ತಾನೆ, ಇಲ್ಲಪ್ಪ ಹಾಗಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ನೀವು ಅಂದುಕೊಂಡಂತೆ ಇದು ದೇವರ ನ್ಯಾಯ ತೀರ್ಪಾಗಲಿ ಅಥವಾ ಅವರು ಕೆಟ್ಟವರೆಂಬುದಾಗಿ ಆಗಲಿ, ಅವರೇನೋ ತಪ್ಪು ಮಾಡಿದ್ದಾರೆ ಅದಕ್ಕಾಗಿ ಕಷ್ಟಪಡ್ತಿದ್ದಾರೆ ಎಂಬುದಾಗ್ಲಿ ಅಲ್ಲ. ನೋಡ್ರಿ, ಅಲ್ಲಿ ಆ ವಚನ ಬಹಳ ಚಂದವಾಗಿ ಯೇಸು ಕ್ರಿಸ್ತನು ಹೇಗೆ ಹೇಳ್ತಾನೆ, ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ಕ್ರಿಸ್ತನು ಹೇಳುವಂತ ಮಾತಿದು, ನನ್ನ ಮಾತಲ್ಲ ಪ್ರಿಯರೇ. Christ is saying these words. Nay, it is not like that. Don't think like that. It is not punishment from God. It's not judgment of God. It is not that something people have done wrong. ಏನಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. Yes, today, whether it is for unbelievers, it is for believers. God is saying, turn to God. ದೇವರ ಕಡೆಗೆ ಪ್ರಿಯ ಮಗನೇ ಮಗಳೇ ತಿರುಗಿಕೋ. Which way you are going towards? ಯಾವ ಹಾದಿಯಲ್ಲಿ ನೀನು ಹೋಗ್ತಾ ಇದ್ದಿ? ಯಾವ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಿ? ದೇವರ ಮಕ್ಕಳಾಗ್ಲಿ ಒಂದು ಎಚ್ಚರಿಕೆ ನಮಗೆ. ನಾನು ದೇವರ ಕಡೆಗೆ ತಿರುಗಿಕೊಂಡವನಾಗಿ ದೇವರನ್ನೇ ದೃಷ್ಟಿಸುತ್ತಾ ನಾನು ಹೋಗ್ತಾ ಇದ್ದೇನೋ, ಇಲ್ಲವೇ ಲೋಕವನ್ನು ಸ್ವಲ್ಪ ನಾನು ಇನ್ನೊಬ್ಬರನ್ನು ಸ್ವಲ್ಪ ನಾನು ದೇವರನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದ್ದೆ? 2 ಕಡೆಯಲ್ಲಿ ದೇವರ ವಾಕ್ಯ ಯೇಸು ಕ್ರಿಸ್ತನು ಹೇಳ್ತಾನೆ, ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ಇಟ್ ಇಸ್ ನಾಟ್ ಲೈಕ್ ದಟ್. ಇಟ್ಸ್ ನಾಟ್ ಎ ಜಡ್ಜ್ಮೆಂಟ್. ಇಟ್ಸ್ ನಾಟ್ ಬಿಕಾಸ್ ದೇ ಆರ್ ಬ್ಯಾಡ್ ಪೀಪಲ್. ನೋ, ಇಟ್ಸ್ ನಾಟ್ ಲೈಕ್ ದಟ್. ಏನಂತ ಹೇಳ್ತಾನೆ ಅಂದ್ರೆ, ದೇವರ ಕಡೆಗೆ ತಿರುಗಿಕೊಳ್ಬೇಕು. ನೀವೆಲ್ಲರೂ ಕ್ರಿಸ್ತನು he makes it very clear to everyone, non-believers or believers. Yes, even believers we are, and going away from God one or other way. ಯಾಕಂದ್ರೆ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕಾದಂತ ಸಂದರ್ಭ. ಈ ಒಂದು ಕಳೆದ ವರ್ಷದಿಂದ ಇಲ್ಲಿವರೆಗೆ ನನ್ನ ಪ್ರಾರ್ಥನೆಯಲ್ಲಿ ನಾನು ಮಾಡ್ತಾ ಬರುವುದೇನೆಂದ್ರೆ, ಎವ್ರಿ ಡೇ ಇನ್ ಮೈ ಪ್ರೇಯರ್ಸ್ ಐ ಕನ್ಫೆಸ್ ಮೈ ಸಿನ್ಸ್, ಮೈ ancestral sins, my community sins, my sins of my church people, and the sins of my land and my world. ನಾವಿರುವಂತ ಭೂಮಿ, ನಾವಿರುವಂತ ಜಗತ್ತು, ಈ ಪಾಪಗಳನ್ನ ದೇವರ ಮುಂದೆ ಕ್ಷಮಿಸುವುದಕ್ಕಾಗಿ ಕೇಳ್ತಾ ಇದೆ. ಯಾಕಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಬಹಳ ಅವಶ್ಯ. ವಾಟ್ ವಿ ಕ್ಯಾನ್ ಡೂ ನೌ? ಕಂಪ್ಲೀಟ್ಲಿ ಟರ್ನ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ದೃಷ್ಟಿಸಿರಿ. ಆತನು ಏನಂದ್ರೆ ಇದರಲ್ಲಿ ಏನಂದ್ರೆ ನಮಗೆ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅಂದ್ರೆ, ನಿಮ್ಮ ವಿಮೋಚನೆಯು ಹತ್ತಿರವಾಯಿತು. ದ ಡೆಲಿವರೆನ್ಸ್ ಇಸ್ ವೆರಿ ಸೂನ್. ಬಿಡುಗಡೆಯ ಸಮಯ ಬಹಳ ಹತ್ತಿರವಾಯಿತು. ಅದು ಎಂಥದ್ದು ಎಂಬುದಾಗಿ ನಮಗೆ ಗೊತ್ತಿಲ್ಲ, ಯಾವ ರೀತಿಯ ಬಿಡುಗಡೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆಮೇಲೆ ಎರಡನೇದಾಗಿ ಏನಂದ್ರೆ, ಜನರಿಗೆ ಈ ಒಂದು ಸಮಯದಲ್ಲಿ ನಾವು ನಿರೀಕ್ಷೆಯನ್ನು ಕೊಡಬೇಕು. ಕ್ರಿಸ್ತನ ಕಡೆಗೆ, ದೇವರ ಕಡೆಗೆ ಅವರು ತಿರುಗಿಕೊಳ್ಳುವಂತೆ ನಾವೇನಂದ್ರೆ ಜನರಿಗೆ ಸಹಾಯ ಮಾಡಬೇಕು. ನನಗೆ ಹಾಸನ್ನಲ್ಲಿ ಒಬ್ಬ ಮಹಿಳೆ, ಆ ಕೊರೋನಾ ವೈರಸ್ನಿಂದ ಅಡ್ಮಿಟ್ ಆಗಿದ್ದಂತ ಮಹಿಳೆ, ಆ ಒಂದು ಆಸ್ಪತ್ರೆ ಮುಂದೆ ಅಲ್ಲಿ CSI ಇತ್ತು, ಜಾನ್ ವೆಸ್ಲಿ ಚರ್ಚ್ ಎಂಬುದಾಗಿತ್ತು. ಆಕೆ ಗೊತ್ತಿಲ್ಲ ಯಾವ ಸಭೆ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಆಕೆ ಕ್ರಾಸ್ ನೋಡಿದ್ಲು. ಏನ್ ಮಾಡ್ಲಿಲ್ಲ ಅಂದ್ರೆ, ಒಳಗಡೆ ಅಡ್ಮಿಟ್ ಆದವಳು ಓಡಿ ಬಂದ್ಬಿಟ್ಟು ತನ್ನ 2 ಕೈಗಳನ್ನ ಮೇಲಕ್ಕೆತ್ತಿ, ಯೇಸು ಸ್ವಾಮಿ, ನೀನೊಬ್ಬನೇ ನಮ್ಮನ್ನು ಉಳಿಸುವಂಥವನು, ನೀನು ಉಳಿಸಪ್ಪ ಅಂತ ಹೇಳಿ ತನ್ನ 2 ಕೈ ಚಾಚಿ ಆಕೆ ಆ ಒಂದು ದೇವಾಲಯದ ಕಡೆಗೆ, ಆಕೆ ಆ ಒಂದು ಶಿಲುಬೆ ಕಡೆಗೆ ಕೈ ಮಾಡಿ ಸಹಾಯವನ್ನ ಬೇಡಿದ್ಲು. ಪ್ರಿಯರೇ,
ವಾಟ್ ಪೀಪಲ್ ಆರ್ ಲುಕಿಂಗ್ ಅಟ್. ಈ ಒಂದು ಬಹಳ ಕಷ್ಟಕರವಾದ ಕಾಲದಲ್ಲಿ ಜನರು ಯಾರ ಕಡೆಗೆ ನೋಡ್ತಿದ್ದಾರೆ? ಯೇಸುವಿನ ಕಡೆ. ಯಾಕಂದ್ರೆ ಅವರಿಗೆ ಗೊತ್ತಿದೆ ಏನಂದ್ರೆ ಯೇಸು ಮಾತ್ರವೇ ನಮ್ಮನೆ ಈ ಸಮಯದಲ್ಲಿ ಬಿಡುಗಡೆಯನ್ನ ಕೊಡುವುದಕ್ಕೆ ಸಾಧ್ಯತೆ ಇದೆ. ಕಾರಣ ಏನಂದ್ರೆ ಆತನ ಶಿಲುಬೆ ಮೇಲೆ ಮಾಡಿ ತೀರಿಸಿದಂತ ಕೆಲಸ, ಎಲ್ಲಾ ನಮ್ಮ ಪಾಪಗಳನ್ನ, ನಮ್ಮ ಶಾಪಗಳನ್ನ, ಪ್ರತಿಯೊಂದನ್ನು ಆತನಲ್ಲಿ ಮುಗಿಸಿದ್ದಾನೆ. ಇನ್ನಾವ ಯಜ್ಞದ ಅವಶ್ಯಕತೆ ನಮಗಿಲ್ಲ. He has done everything for us. But only thing we need to turn to him. ಇವತ್ತು ಜನರಿಗೆ ನಾವು ಕೊಡಬೇಕಾದ ನಿರೀಕ್ಷೆ, ಎಸ್, ಹಿಯರ್ ವಿ ಹ್ಯಾವ್ ಅನ್ ಆನ್ಸರ್. ಆತನ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಿದ್ರೆ ನಮ್ಮ ಜೀವಿತದಲ್ಲಿ, ಈ ಲೋಕದಲ್ಲಿಯೂ, ಬರುವ ಲೋಕದಲ್ಲಿಯೂ, ಮುಂದಿನ ಲೋಕದಲ್ಲಿಯೂ ನಮಗೆ ದೊಡ್ಡ ಭಾಗ್ಯ ಖಂಡಿತವಾಗಿರ್ತದೆ. ಈ ಲೋಕದಲ್ಲಿಯೂ ನಾವು ಭಾಗ್ಯವಂತರು, ಈ ಲೋಕವನ್ನು ಬಿಟ್ಟು ಹೋಗುವಾಗಲೂ ನಾವು ಭಾಗ್ಯವಂತರೇ. ನಾವೆಂದಿಗೂ ಭಾಗ್ಯಹೀನರಾಗಿ ನಾವು ಜೀವಿಸುವುದಿಲ್ಲ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುವಂತ ಒಂದು ಅಂಶವೇನೆಂದ್ರೆ, ಪ್ಲೀಸ್ ಟರ್ನ್ ಟು ಗಾಡ್. ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಪಶ್ಚಾತ್ತಾಪ ಪಡಲಿಕ್ಕೆ ಹೇಳ್ರಿ. ಎಸ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ರಿಪೆಂಟ್ ಫಾರ್. ದಿನನಿತ್ಯ ನಮ್ಮ ಆಯುಷ್ಕಾಲದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಡೆದು ಬಂದಂತ ನಮ್ಮ ದಾರಿಯಲ್ಲಿ ಅನೇಕ ತಪ್ಪುಗಳನ್ನು, ಅನೇಕ ರೀತಿಯಲ್ಲಿ ದೇವರಿಗೆ ಬೆನ್ನು ಮಾಡಿದಂಥ ಸಂದರ್ಭಗಳು, ದೇವರಿಗೆ ಕೊಡಬೇಕಾದ ಸಮಯವನ್ನು ಕೊಡದೇ ಇರುವಂಥದ್ದನ್ನು ನಾವು ಮಾಡಿದ್ದೇವೆ. ಮೇ ದ ಲಾರ್ಡ್ ಹೆಲ್ಪ್ ಈಚ್ ಒನ್ ಆಫ್ ಅಸ್ ದಟ್ ವಿ ಮೇ ಕನ್ಫೆಸ್, ವಿ ಮೇ ಕಮ್ ಟು ಹಿಮ್ ವಿತ್ ಹಂಬಲ್ಡ್ ಹಾರ್ಟ್. ಬಹಳ ದೀನರಾಗಿ ಆತನ ಸಮೀಪಕ್ಕೆ ಬರೋಣ. ಯಾಕಂದ್ರೆ ಆತನು ಪ್ರೀತಿ ಸ್ವರೂಪನೆಂಬುದಾಗಿ ನಾವೆಂದಿಗೂ ಮರೆಯುವುದು ಬೇಡ. ಕ್ಷಮಿಸುವಂತ ದೇವರೆಂಬುದಾಗಿ ಎಂದಿಗೂ ಮರೆಯುವುದು ಬೇಡ. ಆತನು ದೀರ್ಘ ಶಾಂತನು, ಶಾಂತಿಪೂರ್ಣನು ಆತನಾಗಿದ್ದ. ಆತನ ಎರಡೂ ಕರಕಾಳನ್ನು ಚಾಚಿ ನಮ್ಮನ್ನು ಅಪ್ಪಿಕೊಳ್ಳುವಂತ ದೇವರಾಗಿದ್ದಾನೆ. ಹೌದು, ಇಗೋ ನನ್ನ ಮಗನು ಪೋಲಿ ಹೋಗಿದ್ದನು, ತಿರುಗಿ ಸಿಕ್ಕಿದ್ದಾನೆ. ಲೆಟ್ ಅಸ್ ಟರ್ನ್ ಟು ಗಾಡ್. ಈ ಸಮಯದಲ್ಲಿ ಇದೇ ನಮ್ಮ ಸಂದೇಶ, ಇದೇ ನಮಗೆ ದೇವರು ಒಂದು ಕೊರೋನಾ ವೈರಸ್ನಿಂದ ನಾವು ಕಲಿಯುವಂಥದ್ದು ಏನಂತ ಹೇಳಿದ್ರೆ, ಅದರ ಬಗ್ಗೆ ಚಿಂತೆ ನಾವು ಬಿಟ್ಟು ನಾವು ದೇವರ ಕಡೆಗೆ ತಿರುಗಿಕೊಂಡು, ದೇವರೇ ಸಮಯದಲ್ಲಿ ನಮ್ಮನ್ನು ಇನ್ನಷ್ಟು ನಿನ್ನ ಹತ್ತಿರಕ್ಕೆ ನಡೆಸು. ಲೆಟ್ ಅಸ್ ಲಾರ್ಡ್ ಡ್ರಾ ನಿಯರ್ ಟು ದೈ ಕ್ರಾಸ್. ನಿನ್ನ ಶಿಲುಬೆಯ ಹತ್ತಿರಕ್ಕೆ ನನ್ನನ್ನು ಎಳೆ, ನಿನ್ನ ತಿವಿದ ಎದೆಗೆ ನನ್ನನ್ನು ಎಳೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ, ಪ್ರಕಾಶ್ ಅಂಡ್ ರವಿ. ಥ್ಯಾಂಕ್ ಯು ಸೋ ಮಚ್. ಪ್ರಾರ್ಥನೆ ಮಾಡ್ತೀರಾ ತಾವು? ಪ್ರಾರ್ಥನೆ ಮಾಡಲ ಪ್ರಕಾಶ್? ಪ್ರೇಯರ್ ಮಾಡಿ. Let us pray together. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಕರ್ತನೇ, ನಿನ್ನ ವಾಕ್ಯ ಪರಿಶುದ್ಧವಾದದ್ದು. ಹೌದು, ನಿನ್ನ ವಾಕ್ಯ ಅದು ಬಂಗಾರಕ್ಕಿಂತಲೂ ಕರ್ತನೆ ಹೊಳಪುಳ್ಳುವಂಥದ್ದಾಗಿದೆ. ಹೌದು, ಜೇನು ತುಪ್ಪಕ್ಕಿಂತಲೂ ಅದು ರುಚಿಕರವಾಗಿದೆ. ಕರ್ತನೆ, ನೀನು ಎಷ್ಟೇ ಕಷ್ಟಕರವಾಗಿ ನಮಗೆ ಮಾತುಗಳನ್ನು ಹೇಳುವುದಾಗಿದ್ರು, ನಿನ್ನ ಮಾತುಗಳು, ನಿನ್ನ ನುಡಿಗಳು, ಹೌದು, ಪೇತ್ರನು ಹೇಳಿದಂತೆ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನಿನ್ನಲ್ಲಿ ಜೀವವುಳ್ಳ ವಾಕ್ಯಗಳಿದ್ದಾವೆ. ಕರ್ತನೆ, ನಮ್ಮನ್ನು ನಿನ್ನ ಬಳಿಗೆ ನಡೆಸುವಂತೆ ಪ್ರಾರ್ಥಿಸ್ತೇವೆ. ಕೊರೋನಾ ವೈರಸ್ ಇದರ ಕುರಿತು ಯೋಚನೆ ಮಾಡುವುದಲ್ಲ, ಸಮಯದಲ್ಲಿ ನಿನ್ನ ಕುರಿತು ಯೋಚನೆ ಮಾಡುವಂತೆ, ನೀನು ಎಂತಹ ದೇವರಾಗಿದ್ದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತೆ. Lord, lead us to experience who you are and what you are. ನೀನೆಂಥವನಾಗಿದ್ದೆ ಎಂಬಂತಹ ಒಂದು ತಿಳುವಳಿಕೆ, ಆ ಒಂದು ನಾಲೆಡ್ಜ್ಗೆ, ಆ ಒಂದು ಜ್ಞಾನಕ್ಕೆ ನಮ್ಮನ್ನು ನಡೆಸು. ನಮ್ಮ ಅಜ್ಞಾನವನ್ನು ದೂರ ಮಾಡು, ನಮ್ಮ ಉದಾಸೀನತೆಯನ್ನು ದೂರ ಮಾಡು, ಆ ಒಂದು ಹಗುರು ಸ್ವಭಾವಗಳನ್ನು ನಮ್ಮಿಂದ ದೂರ ಮಾಡು, ಅದು ಉಗುರು ಬೆಚ್ಚಗಿನ ಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡು. ಕರ್ತನೇ, ನಿನ್ನ ತಿವಿದ ಎದೆಗೆ ನಮ್ಮನ್ನು ನಡೆಸು. ಹೌದು, ಯೇಸುವಿನ ಶಿಲುಬೆ ಸಾಕು ನನಗೆ, ಕ್ರಿಸ್ತನ ರಕ್ತ ಸಾಕು ನನಗೆ. ಕ್ರಿಸ್ತನು ಮಾಡಿ ತೀರಿಸಿದಂತ ಶಿಲುಬೆ ಎಲ್ಲವನ್ನ ಅದು ಮಾಡಿ ತೀರಿಸಿದ್ದಕ್ಕಾಗಿ ಸ್ತೋತ್ರ. ಆತನ ಯಜ್ಞ ಸಾಕಾದ ಯಜ್ಞ, ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮೆಲ್ಲರನ್ನ ಕರುಣಿಸು. ಈ ಒಂದು ನಿನ್ನ ಸೇವಕ ಪ್ರಕಾಶ್ ಅವರು, ರವಿ ನಡೆಸುವಂತಹ ಈ ಒಂದು ಪ್ರಾರ್ಥನೆ ಮತ್ತು ಅನೇಕರಿಗಾಗಿ ಪ್ರಾರ್ಥಿಸುವಂತ ಈ ಭಾರ ಅವರಿಗೆ ಕೊಟ್ಟಿದೆ. ನಿನಗೆ ಸ್ತೋತ್ರ. ಮಾಡಿದಂಥ ಪ್ರತಿಯೊಂದು ಪ್ರಾರ್ಥನೆಗೆ ನೀನು ಸದುತ್ತರವನ್ನು ದಯಪಾಲಿಸಿ, ಹೌದು, ನಿನ್ನ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಆ ಒಂದು ಆರೋಗ್ಯವನ್ನು ಉಂಟು ಮಾಡುವಂಥ ನಿನ್ನ ಆ ಹೀಲಿಂಗ್ಸ್ಗಳು
ಜನರ ಮಧ್ಯದಲ್ಲಿ ಆಗುವಂತೆ ಪ್ರಾರ್ಥಿಸ್ತೇವೆ. ಹೌದು, ಪಾಸಿಟಿವ್ ಆಗಿರುವಂಥ ಪ್ರತಿಯೊಬ್ಬರು ಅದರಿಂದ ಬಿಡುಗಡೆ ಹೊಂದಿ ನೆಗೆಟಿವ್ ಆಗುವಂತೆ, ಐಸಿಯಲ್ಲಿ ಇರುವಂಥವ್ರು ಬಿಡುಗಡೆ ಆಗುವಂತೆ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರ. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಘನವುಳ್ಳ ನಾಮಕ್ಕೆ ಅಡ್ಡ ಬಿದ್ದು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಇದೆಲ್ಲವನ್ನು ಬೇಡಿಕೊಂಡಿದ್ದೇವೆ. ಆಮೆನ್.